ಆಫ್ಟರ್ ಲಾಂಗ್ ಟೈಮ್ ನಮ್ಮ ಆರ್ ಸಿ ಬಿಗೆ 3ನೇ ಸೋಲು. ಈ ಐ ಪಿ ಎಲ್ ನಮ್ಮ ಆರ್ ಸಿ ಬಿ ಹೆಂಗೈತಂದ್ರೆ 1 ವಿನ್, 2nd ವಿನ್, 3rd ಮ್ಯಾಚ್ ಸೋತರು. 4ನೇ ಮ್ಯಾಚ್ ಗೆದ್ದರು, 5ನೇ ಮ್ಯಾಚ್ ಗೆದ್ದರು, 6ನೇ ಮ್ಯಾಚ್ ಸೋತರು, 7 ಮ್ಯಾಚ್ ಗೆದ್ದರು. ಇದು ಅಂತ ಸಾರಿ ಹೆಂಗೆ 1ನೇ ಮ್ಯಾಚ್ ಗೆದ್ದರು, 2ನೇ ಮ್ಯಾಚ್ ಗೆದ್ದರು, 3ನೇ ಮ್ಯಾಚ್ ಸೋತರು. 4ನೇ ಮ್ಯಾಚ್ ಗೆದ್ದರು, 5ನೇ ಮ್ಯಾಚ್ ಗೆದ್ದರು, 6ನೇ ಮ್ಯಾಚ್ ಸೋತರು, 7 ಮ್ಯಾಚ್ ಗೆದ್ದರು, 8ನೇ ಮ್ಯಾಚ್ ಗೆದ್ದರು, 9ನೇ ಮ್ಯಾಚ್ ಸೋತರು. ಇದು ನಮ್ಮ ಆರ್ ಸಿ ಬಿ ಹೆಂಗೈತಾರೆ, ಗೆಲ್ತಾರೆ ಅಂಟಿಗೆ ಒಂದು ಸ್ವಲ್ಪ ಸೋಲತ್ತಾರೋ. ಇನ್ನೊಂದು ಸ್ಪೀಕ್ಸ್ ಇವತ್ತು 100% ಬರ್ಕೊಡ್ತೀನಿ. ಇವತ್ತು ಆರ್ ಸಿ ಬಿ ಸೋಲಕ್ಕೆ ಮೇನ್ ಕಾರಣ ಅಂಪೈರ್ಸ್ಗಳು ಬರ್ತಾರೆ. ನನಗೆ ಗೊತ್ತೈತಿ ಒಂದೊಂದು ಟೀಮ್ನವ್ರು ಬರ್ತಾರೋ ಬಂದ ಅಂಪೈರಿಂದ ಹೆಂಗೆ ಸೋತೈತಿ ನೀವು ಸೋತಾಡಿ ಅಲ್ಲ. ಅವರು ರಜತ್ ಪಡಿದಾರ, ಕಾಂಜಿ ಪಿಂಜಿ ಬ್ಯಾಟ್ಸ್ಮನ್ ಅಲ್ಲ, ರಜತ್ ಪಡಿದಾರ ಅಂತ. ಅದೇ ಹೇಳಿದೆ ಒಂದೊಂದು ಟೀಮ್ನ ತಡಿಲಾಕ ಸೀದಾ ಅಂದ್ರೂ ಆಗಲ್ಲ. ಇಂಟ್ಯಾಕ್ಟಾಗಿ ಆಕತ್ತೆ ಯಾವುದಾದ್ರು ಇಂಟ್ಯಾಕ್ಟಾಗಿ ಏನು ಬೇಕಾದ್ ಮಾಡ್ಬೋದು ಅಂದ್ರೆ ಇವತ್ತಿನ ಮ್ಯಾಚ್ ದೊಡ್ಡ ಸಾಕ್ಷಿಯತೆ ಹೇಳ್ಬೋದು. ಇಲ್ಲೀಗಲ್ ಆದಿಂದ್ರೆ ಏನು ಬೇಕಾದ್ ಸಾಧಿಸ್ಬೋದು ಇವತ್ತಿನ ಮ್ಯಾಚ್ ಸಾಕ್ಷಿ. ಮತ್ತೇನಾದ್ರು ರಜತ್ ಪಡಿದಾರ ರಜತ್ ಪಡಿದಾರ ಅವ್ರನ್ನ ವಿಕೆಟ್ ತೆಗಿಲ ಬೇರೆ ಹಾದಿನೇ ಇರಲಿಲ್ಲ. ನಮ್ಮ ಆರ್ ಸಿ ಬಿನ ತಡಿಲೇ ಬೇರೆ ಹಾದಿನೇ ಇರಲಿಲ್ಲ. ದ್ಯಾಟ್ಸ್ ಇಟ್ ಅಷ್ಟ. ರಜತ್ ಪಡಿದಾರ ಅವ್ರ ಕ್ಯಾಚ ಅಲ್ಲದ. ಫಸ್ಟ್ ಆಫ್ ಆಲ್ ನಾ ತೋರ್ಸಿ ನಿಮಗೆ ಕ್ಯಾಚ ಅಲ್ಲದ ಬಾಲ ಪೂರ ನೆಲಕ್ಕತ್ತಿದ್ದು. ನಾನು 2 ಸಲ ಜೂಮ್ ಹಾಕಿ ನೋಡೇನೆ, ಕ್ಯಾಚ್ ಅಲ್ಲದು. ಏನು ಮಾಡೋದು ಹೋಲ್ ಬಿಡ್ರಿ. ಹೇಳಿದ್ರು ನೀವು ಭಾಳ ಬರೋಂಗಿಲ್ಲ. ಮ್ಯಾಚ್ ಮಾತಾಡಿರೋ ಮ್ಯಾಚ್ ಗೆದ್ದಿದ್ದು ಬರೋಂಗಿಲ್ಲ. ಓಕೆ, ಆರ್ ಸಿ ಬಿ ವರ್ಸಸ್ ಗುಜರಾತ್ ಇವತ್ತಿನ ಮ್ಯಾಚ್ ಒಂಥರ ನಮ್ಮ ಆರ್ ಸಿ ಬಿಗೆ ಇವತ್ತು ಹೆಂಗಂದ್ರೆ ಒಂಥರ ಒಂದು ಲೆಸನ್ ಆಯ್ತು ನಮ್ಮ ಆರ್ ಸಿ ಬಿಗೆ. ಏನಂದ್ರೆ ಅದೇನು ಬಾ ತೊಂದರೆ ಇಲ್ಲ, ಏನು ಅಗದಿ ಹೋಗಿಬಿಡ್ತೈತಿ ಎಲ್ಲ ತುಂಬ ಓದನವ್ರದ್ದು ಏನಿಲ್ಲ. 5 ಮ್ಯಾಚ್ ಅದಾವೆ. 5 ಮ್ಯಾಚ್ನ 2 ಗೆದ್ರೆ ಸಾಕು ನಮ್ಮವರು. ಎಷ್ಟು 1 ಮ್ಯಾಚ್ ಗೆದ್ರೆ ಆಲ್ಮೋಸ್ಟ್ ಪ್ಲೇ ಆಫ್ ಕಾಲಿಟ್ಟಂಗೆ. 2 ಮ್ಯಾಚ್ ಗೆದ್ರೆ 100% ಕ್ಯೂ ಅದು ಬರ್ತೈತಿ. ಏನು ತೊಂದರೆ ಇಲ್ಲ. ಪ್ಲೇ ಆಫ್ಸ್ಗೆ 100% ಕ್ವಾಲಿಫೈ ಆಕಾರ ನಮ್ಮರು, ಏನು ತೊಂದರೆ ಇಲ್ಲ. ಭಾಳ ಖುಷಿ ಆಗ್ಲಕ್ಕೆ ಹೋಗ್ಬೇಡ್ರಿ ನೀವು ಯಾರು ಆರ್ ಸಿ ಬಿ ಗೇಟರ್ಸ್. ಭಾಳ ಖುಷಿ ಆಗ್ಲಕ್ಕೆ ಹೋಗ್ಬೇಡ್ರಿ. ನಾವು ಇನ್ನೊಂದು 2 ಗೆದ್ರಂದ್ರೆ ಆರಾಮ್ ಹೋಗ್ತೀವಿ. ನಿಮ್ದು ನೋಡ್ಕೊರಿ ಮೊದಲು ಸಾಕು. ಓಕೆ, ಇವರು ಹೆಂಗೈತಂದ್ರೆ ಈ ಪ್ರತಿ ಮ್ಯಾಚ್ ಕೊಹ್ಲಿ ಯಾವಾಗ ಲಾಸ್ಟ್ನೇದಕ್ಕೆ ಕೊಹ್ಲಿ ಸಾಕ್ರಿ, ಕೊಹ್ಲಿ 100 ಸ್ಟ್ರೈಕರ್ನ ಆಡಲಿ, ಅವ್ರು ಹೊಡಿದೇ ಬೇಕಾಗಿಲ್ಲ. ಅವಾಗ ನಮ್ಮ ಆರ್ ಸಿ ಬಿ ಎಲ್ಲೆಲ್ಲಿ ಹೋಗೈತಿ. ಯಾವಾಗ ಕೊಹ್ಲಿ ಬಡ್ಡಿ ಹೋಗಿ ಔಟ್ ಆಗ್ಲತ್ತ ನೋಡು, ಆರ್ ಸಿ ಬಿ ದೊಡ್ಡದಾಗ ಹೊಡ್ತಾನ ಕುಂಡ್ರಲತ್ತಾವ. ಮೇನ್ ಮೊನ್ನೆ RRದವ್ರ ಮೇಲೆ ಸೇಮ್ RR ಮ್ಯಾಚ್ ಏನಿತ್ತು ನೋಡು, RRದವ್ರಡೇನು ಸೇಮ್ ಕೊಹ್ಲಿ ಅವ್ರು ಲಗುಟ್ ಔಟ್ ಆದರು, ಆರ್ ಸಿ ಬಿ ಅವರು ಸೋತರು. ಸೇಮ್ ಕೇಸ್ ಇನ್ ಡಿ ಸಿ ಜೊತೆ. ಡಿ ಸಿದವ್ರ ಮೇಲೂ ನಮ್ಮ ವಿರಾಟ್ ಕೊಹ್ಲಿ ಔಟ್ ಆದರು, ಆರ್ ಸಿ ಬಿ ಸೋತು. ಸೇಮ್ ಅಗೇನ್ ನಮ್ಮ ಆರ್ ಸಿ ಬಿ ಇದು ಈ ಗುಜರಾತ್ದವ್ರ ಮೇಲೆ ವಿರಾಟ್ ಕೊಹ್ಲಿ ಲಗುಟ್ ಔಟ್ ಆದರು, ಆರ್ ಸಿ ಬಿನೂ ಸೋತು. ಸೊ ದಿಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ಆರ್ ಸಿ ಬಿ ಆ್ಯಂಡ್ ವಿರಾಟ್ ಕೊಹ್ಲಿ. ಯಾವಾಗ ವಿರಾಟ್ ಕೊಹ್ಲಿ ಲಾಸ್ಟ್ನೇ ತನಕ ಆಡ್ತಾರೆ, ಅವ್ರು 100 ಸ್ಟ್ರೈಕರ್ಡಾಗ ಆಡಲಿ, ಅವಾಗ ಗೆದ್ದಾರೆ ನಮ್ಮ ಆರ್ ಸಿ ಬಿ ಅವರು. ಇಲ್ಲಿ ಯಾಕೋ ಸ್ವಲ್ಪ ವೀಕ್ಲಿಂಗ್ ಕಾಣಿಸ್ಲಾತಿ. ಇನ್ನೊಂದು ಏನಂದ್ರೆ ವೀಕ್ಲಿಂಕ ನಮ್ಮಲ್ಲಿ ಬ್ಯಾಟಿಂಗ್, ಸ್ಪೆಷಲಿ ಜಿತೇಶ್ ಶರ್ಮಾ ಬ್ಯಾಟಿಂಗ್ ಏನು ಆಡ್ಲತ್ತಾರ ಅಂತ ಅರ್ಥ ಆಯಿತು. ಸೊ ಇನ್ನೊಂದು ಏನಂದ್ರೆ ನನ್ನ ಪ್ರಕಾರ ಕ್ಲಿಯರ್ಲಿ ಚೇಂಜ್ ಮಾಡಿಬಿಡ್ರಿ. ಜಾಕೋಬ್ ಬೇತಲ್ಲ 3 ಮ್ಯಾಚಸ್ ಏನಪ್ಪ ಸಾಕು. ನಾನು ಭಾಳ ನೋಡಿದ್ದೆ 3 ಮ್ಯಾಚ್ನಾಗ. ವರ್ಲ್ಡ್ ಕಪ್ ನೀವು ಅನ್ಬೋದು 3 ಮ್ಯಾಚ್ ಹೆಂಗೆ ಜಡ್ಜ್ ಮಾಡ್ತಿರ್ತೀವಿ. 3 ಮ್ಯಾಚಸ್ ಏನಪ್ಪ ಒಬ್ಬ ಪ್ಲೇಯರ್ನ ಪ್ರೂವ್ ಮಾಡ್ಲಿಕ್ಕೆ. ನನ್ನ ಪ್ರಕಾರ 3 ಮ್ಯಾಚಸ್ ಏನಪ್ಪ. ನೀವು ಏನು ಹತ್ತಿರ ಅಂಟಕ್ರೆ 3 ಮ್ಯಾಚಸ್ ಏನಪ್ಪ. ಮೊನ್ನೆ ಅನಿಸ್ತು ನನ್ನ ಪ್ರಕಾರ ಯಾರು ಲಕ್ನೋ ಮೇಲೆ ಚಾನ್ಸ್ ಕೊಟ್ಟಿರ್ತೈತಿ, ಅವತ್ತು ಪಕ್ಕ ಆಡಲಿಲ್ಲ. ಆಮೇಲೆ ಡೆಲ್ಲಿ ಮೇಲೂ ಪಕ್ಕ ಆಡಲಿಲ್ಲ. ಇವತ್ತು ಆಡಲಿಲ್ಲ. ಇನ್ನು ಎಷ್ಟು ಅವಕಾಶ ಕೊಡ್ಬೇಕು. ಇನ್ನು ನಮ್ಮ ಕಡೆ ಜಾರ್ಡನ್ ಕಾಕ್ಸ್ ಹಿಂದಲ್ಲಿ ಅವ್ರನ್ನೂ ಒಂದ್ಸಲ ಟ್ರೈ ಮಾಡಿಡ್ಬೇಕು. ಓಪನಿಂಗ್ ಒಳಗೆ ಜಾರ್ಡನ್ ಕಾಕ್ಸ್ನ ಸಖತ್ತಾಗಿರುತ್ತೆ ನಾ ಅನ್ಕೋತೀನಿ. ಇನ್ನೊಂದು ನಮ್ಮ ಕಡೆ ಬಾಲಿಂಗ್ ಇವತ್ತು ಏನೇನು ಇಂಪ್ಯಾಕ್ಟ್ ಪ್ಲೇಯರ್ ವೆಂಕಟೇಶ್ ಮಣ್ಣು ಇಂಪ್ಯಾಕ್ಟ್ ಮಾಡಲಿಲ್ಲ ವೆಂಕಟೇಶ್. ನಥಿಂಗ್ ಮಾಡ್ಯಾರಲ್ಲ. ನಾವು ನಾವು ಕ್ರಿಕೆಟ್ ಈಸ್ ನಾಟ್ ಎಮೋಷ್ನಲ್ ಟಾಕಿಂಗ್ ಬರೋಂಗಿಲ್ಲ. ಕ್ರಿಕೆಟೇ ಬೇರೆ, ಎಮೋಷ್ನಲ್ ಟಾಕಿಂಗೇ ಬೇರೆ. ನಾ ಸೀದಾ ಹೇಳ್ತೀನಿ, ಎಮೋಷ್ನಲ್ ಹೊರಗಿಟ್ಬಿಡ್ರಿ ನೀವು. ಎಮೋಷ್ನಲ್ ಹೊರಗಿಟ್ಟ ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕಾರೆ ಎಮೋಷ್ನಲ್ ಹೊರಗಿಟ್ಟ ಮಾತಾಡ್ಬೇಕು. ಅವ್ರು ಹಂಗೆ ಮಾಡಿದ್ರು, ಅವ್ರು ಒಂದು ಕಾಲದಾಗ ಹಂಗೆ ಆಡಿದ್ರು, ಇವ್ರೊಂದು ಕಾಲ. ಈಗ ನೀ ಹಿಂಗೆ ಆಡ್ಲತ್ತೆ, ಈಗ ನೀ ಯಾವ ಟೈಮ್ನಾಗ ಹೆಂಗೆ ಆಡತ್ತೆ ಅದ್ರ ಮೇಲೆ ನೀವು ಬೇಸ್ ನೋಡ್ತಾರೆ. ಯಾರು ನೀ ಹೆಂಗೆ ಆಡಿದತ್ತ ಯಾರು ನೋಡಂಗಿಲ್ಲ. ನೀವು ಬೂಮ್ರಾ ಅಂತ ತಗೋರಿ. ಬೂಮ್ರಾ ನಮ್ಗೆ ವರ್ಲ್ಡ್ ಕಪ್ ಎಲ್ಲ ಗೆಲ್ಲಿಸ್ಕೊಟ್ಟಾರ. ಆದರೆ ಈ ಟೈಮ್ದಾಗ ಅವ್ರ ಮೇಲೆ ಮೀಮ್ಸ ಟ್ರೋಲ್ ಎಲ್ಲ ಆಲತ್ತವ. ದಿಸ್ ಈಸ್ ಅ ಸೊಸೈಟಿ, ದಿಸ್ ಈಸ್ ಅ ವರ್ಲ್ಡ್.
ನೀವು ಹೆಂಗೆ ಈಗ ಸದ್ಯಕ್ಕೆ ಹೆಂಗೆ ಆಡತ್ತೀರಿ ತಟ್ಟ ನೋಡ್ತಾರೆ ಕರೆ, ಅದು ಬಿಟ್ರೆ ನೀವು ಮೊದಲು ಹೆಂಗೆ ಇರುತ್ತೆ ಯಾರು ನೋಡೋಂಗಿಲ್ಲ. ಸೊ ಅದೇ ಥರ ಜಿತೇಶ್ ಶರ್ಮಾ ಸೇಮ್ ಕೇಸ. ಹ್ಯಾಸಲ್ವುಡ್ ಅವ್ರು ಮೇನ್ ಅಂದರೆ ಇವತ್ತು ಬಡ್ಸ್ಕೊಂಡಿದ್ದ ನಮ್ಮ ಆರ್ ಸಿ ಬಿ ಸೋಲಾಗ ಸ್ವಲ್ಪ ಮೇನ್ ಕಾಣತ್ತಂತ ಹೇಳ್ಬೇಕು. ಅದಕ್ಕೆ ಪ್ರತಿ ಮ್ಯಾಚ್ ಹ್ಯಾಸಲ್ವುಡ್ ಅವ್ರು ಭಾಳ ಕಾಯೋರು ಅಂದರು ಹೇಳಿದಕ್ಕೆ ಏನಾಗಲ್ಲ ಆ ಟೈಮ್ ಭಾಳ ಪರ್ಕೊಳ್ಳಲ್ಲ. ಅದಕ್ಕೆ ಪ್ರತಿ ಮ್ಯಾಚ್ ಗೆಲ್ಲೋದು ಭಾಳ ಒಳ್ಳೇದಲ್ಲ. ಅದಕ್ಕೆ ಸ್ವಲ್ಪ ಬ್ರೇಕ್ ಇರತ್ತೇಳಿ ಒಂದು ಸ್ವಲ್ಪ ಆಗೈತೆ ನಮ್ಮ ಆರ್ ಸಿ ಬಿ ಬರುತ್ತೆ ಏನೋ ತಪ್ಪಾಗೈತಿ ಒಂದು ಮ್ಯಾಚ್ನಾಗ. ಅದು ಏನು ಹೇಳ್ಬೇಕು ನಂತರ ಇದಕ್ಕೆ ಬಂದಿದ್ದು ರನ್ ಆಲ್ಮೋಸ್ಟ್ ಕಗಿಸೂರು ಅವಾರ್ಡ್ ಓವರ್ನ 20 ರನ್ ಬಂದಿದ್ದು. ಹೆಂಗೈತೆ ನಮ್ಮ ಆರ್ ಸಿ ಬಿ ಟೀಮ್ ಮಿನಿ ಇಂಗ್ಲೆಂಡ್ ಟೀಮ್ ಆದಂಗೆ ಆಯ್ತು. ಒಟ್ಟು ಏನಿಲ್ಲ ಎಲ್ಲರೂ ಸುಂಬರೇ ಬಿಡ್ಲಿಕ್ಕೆ ಹೊಂಟಾರ. ಬರ್ತಾರೋ ಪಡಿಕಲ್ಲು ಬಿಡ್ಲಿಕ್ಕೆ ಹೋಗ್ಬೇಕು. ಪಡಿಕಲ್ ಏನು ತಪ್ಪಿಲ್ಲ, ಪಡಿಕಲ್ ಸೂಪರಾಗಿ ಆಡಿದ್ರು. ಬರ್ತಾರೋ ಕೊಹ್ಲಿ ಹೊಡ್ಲಿಕ್ಕೆ ಹೋಗ್ತಾರೋ. ಕೊಹ್ಲಿ ಎಕ್ಸ್ಪ್ರೆಷನ್ ಪಾಪ್ನಾಗಿದ್ರು, ಅವ್ರು ಆಡಿದ್ರು. ಇನ್ನು ಈ ಕಡೆ ರಜತ್ ಪಡಿದಾರ್ ಬಿಟ್ಟೆ ಹೋಗ್ತಾರ. ಜಿತೇಶ್ ಶರ್ಮಾ ಔಟ್ ಆಫ್ ಫಾರ್ಮ್. ಟೀಮ್ ಡೇವಿಡ ಅವ್ರು ಆ ಜಾಗದ ಬರೋಬ್ಬರನಾಗಲ್ಲ. ಮತ್ತು ಇದು ರೆಮಾರ್ ರಿಷಬ್ 14 ಬಾಲ್ ಅದ. ರೆಮಾರ್ ರಿಷಬ್ ನಾವು ಕ್ಷಮೆ ಕೇಳಬೇಕು. ಅದಕ್ಕೆ ಇವತ್ತಿನ ಮ್ಯಾಚ್ ನಾವು ಏನು ಸ್ವಲ್ಪ ಹೋಪ್ ಬಿಟ್ಕೊ ಅಂದ್ರೆ ಆರ್ ಸಿ ಬಿ ಇಲ್ಲಿಂದ್ರೂ ಗೆಲ್ಲಬಹುದು ಅಂತ ಅನ್ಕೋಬೋದಂತ. ಆ ಬಹುದು ತರ್ಲಾಕ ಮೇನ್ ಕಾರಣ ಶೆಫರ್ಡ್. ವಿಕೆಟ್ ತೆಗೆದುಕೊಟ್ರು. ಒಂದು ತೆವಾಟೆ ಅಲ್ಲ, ಒಂದು ಶಾರುಖ್ ಒಂದು ವಿಕೆಟ್ ತೆಗೆದುಕೊಟ್ರು, ಇನ್ನೊಂದು ಯಾವುದು ತೆಗೆದುಕೊಟ್ರು. ಅಲ್ಲಿಗೆ ಸ್ವಲ್ಪ ಏನೋ ರಿಲೀಫ್ ಆಗ್ತೈತಿ ಅವಾಗ ನಮ್ಮ ಆರ್ ಸಿ ಫ್ಯಾನ್ಸ್ಗಳಿಗೆ. ಆದರೂ ಗೆಲ್ಲಕ್ಕಂತೂ ಅಲ್ಲಿ ನಮ್ಗೆ ಅದಕ್ಕೆ 156 ಇಸ್ ನಾಟ್ ಅ ಸ್ಕೋರ್ ಹಾಕಿದ್ದು. ಏನಂದರೆ ಏನೋ ಟಫ್ ಫೈಟ್ ಕೊಡೋಕ್ಕಾಗಿತ್ತು. ಇವಾಗ 170 180 ಈ ಪರಿ ನಾನು ನೋಡ್ದೆ ಹಾಕಿತ್ತಕ್ರೆ ಏನು ಒಳಗಲ್ಲ. ಒಂದೊಂದು ಮ್ಯಾಚ್ ಹಾಕತಿ ಅಂದ್ರೆ ಸೋಲೆ ಗೆಲ್ಲಿ ನಮ್ಮ ಮೆಟ್ರಲ್ಲಿ ಅನ್ಕೋತ ಹೋಗೋದು. ಅದಕ್ಕೆ ಹೋದ ವರ್ಷ ನಮ್ಮ ಆರ್ ಸಿ ಬಿ ಸೇಮ್ ಹಿಂಗಾಗೈತಿ. ಸೇಮ್ ಇದೇ ಕೇಸ್ ಎಲ್ಲ ಹೇಳಿಲ್ಲ ಇದೇ ಕೇಸ. ಹೋದ ವರ್ಷ ನಮ್ಮವ್ರಾಟ ಹೋಮ್ನ್ಯಾಗ ಸೋತ್ವಿ ನಾವು ಅವತ್ತು. ಈ ಸಲ ಆಟ ಅವೇ ಒಳಗೆ ಅಷ್ಟೆ. ಹೋದ ಪ್ರತಿ ಸಲ ಹಂಗೆ ರೆಕಾರ್ಡ್ ಆಗತ್ತೆ ಬರೋ. ಇನ್ನೊಂದು ನಮ್ಮ ಆರ್ ಸಿ ಬಿ ದೊಡ್ಡ ಏನು ಎಚ್ಚರಿಕೆ ಗಂಟೆ ಏನಂದ್ರೆ ಇಟ್ ಈಸ್ ದ ಡಿಫೆಂಡ್ ಮಾಡೋದು ನಮ್ಮ ಆರ್ ಸಿ ಬಿ ಭಾಳ ಅಂದ್ರೆ ಭಾಳ. ಏನಂದ್ರೆ ನಮ್ಮ ಆರ್ ಸಿ ಬಿ ಮೇನ್ ಅಂದ್ರೆ ಟಾಪ್ ಆರ್ಡರ್ ಕೈ ಹಿಡಿಬೇಕಾಯ್ತು. ನಿಮ್ಗೆ ಹಿಡಿದು ಸಾಲ್ಟ್ ಇದ್ರೆ ಅಪ್ ಫ್ರಂಟ್ ನಿಮ್ಗೆ ಸಾಲ್ಟ ಪವರ್ ಪ್ಲೇದಾಗ ಒಂದು ಚಲೋತನ ಆಡಿ ಇದು ಮಾಡ್ತಿದ್ರು. ಆದಾಗ ಪವರ್ ಪ್ಲೇದಾಗ ಈ ಕಡೆ ಬೇತಾಲ್ ಕಾಯ್ಕೊಂಡಾಗ ಕೊಹ್ಲಿ ಹೊಡಿಬೇಕಾಯ್ತು. ಕೊಹ್ಲಿ ಔಟ್ ಹಾಕಾರ. ಹಿಂಗೆ ಆಗಾಗ ಒಂದು ಕಡೆ ಇನ್ಬ್ಯಾಲೆನ್ಸ್ ಟೀಮ್ ಇನ್ಬ್ಯಾಲೆನ್ಸ್. ರಿಸಲ್ಟ್ ಪಡಿದಾರೋ ಎಷ್ಟು 200-300 ಪಾಳೆ ಬಂದತ್ತೆ. ಅವ್ರಾಗಣ ಅವ್ರು ಸುದ್ದಾಡಲ್ಲ. ಅವ್ರು ಔಟ್ ಆಗಿಂದ ಜಿತೇಶ್ ಮಾತ್ರ ಏನು ಮಾಡತ್ರ ಗೊತ್ತಿಲ್ಲ. ಅವ್ರದ್ದು ಏನು ಟೀಮ್ ನೋಡಿ ಎಲ್ಲ ಲಗುಡ್ ಪ್ರಾಣ ಅವ್ರು ಆಟ ಹಾಕಿನೂ ಆಗ ಬರ್ತಾಯಿತ್ತು. ಸೊ ಇದ್ರ ಭಾಳ ತೊಂದರೆ ಅದ ನಮ್ಮ ಆರ್ ಸಿ ಬಿಗೆ. ಎಕ್ಸ್ಪೋಸ್ ಅಲ್ಲ, ಸಣ್ಣಗೆ ಎಕ್ಸ್ಪೋಸ್ ಆಗ್ತಾರೋ. ಎಕ್ಸ್ಪೋಸ್ ಆದರೂ ಏನು ತೊಂದರೆ ಇಲ್ಲ. ಇದಕ್ಕೆ ನೆಕ್ಸ್ಟ್ ಮ್ಯಾಚ್ ಲಕ್ನೋವ, KKR, MI ಈ 3 ಮ್ಯಾಚ್ ನಾವು 2 ಮ್ಯಾಚ್ ಗೆದ್ದರು ಕ್ವಾಲಿಫೈ ಹಾಕಿವಿ. 3 ಮ್ಯಾಚ್ ಗೆದ್ರೆ ಅಂತೂ ಟಾಪ್ 1 ಫಿಕ್ಸ. ಸೊ ಅದಕ್ಕೆ ಐತಿ. ಸೊ ನೋಡುವ, ನನಗೆ ಭಾಳ ಇವತ್ತು ಹೆವಿ ಬ್ಯಾಸ್ ಅನಿಸಿದ್ದು. ಒಂಥರ ಬ್ಯಾಸ್ ಅನಿಸಿದ್ದಂದ್ರೆ ಅದು ಕ್ಯಾಚಿಂದ ಭಾಳ ಒಂಥರ ಮನ್ಸಿಗೆ ಒಂಥರ ಇದು ಆಗ್ತದೆ. ಇದು ಕ್ಯಾಚೇ ಇಲ್ಲ. ಕ್ಯಾಚ್ ಕೊಡ್ತಾರೆ, ಔಟ್ ಕೊಡ್ತಾರೆ ಅಂದರೆ ಏನು ಹೇಳ್ಬೇಕು. ಅಂಪೈರ್ ಒಳಗೆ ಅವಾರ್ಡ್ ಕೊಡ್ಬೇಕು ಇವತ್ತು. ಒಂದೊಂದು ಮುತ್ತು ಅಂಪೈರ್ ಒಳಗೆ ದೊಡ್ಡ ನಮಸ್ಕಾರ. ಇದನ್ನು ಬಿಟ್ಟು ನಾವು ಏನು ಹೇಳಕ್ಕೆ ಬರೋಲ್ಲ. ಒಂದೊಂದು ಅಂಪೈರ್ ಎಷ್ಟೆಷ್ಟು ಏನು ಒಬ್ಬ ಅಂಪೈರ್ ಎಷ್ಟು ಆಟ ಚೇಂಜ್ ಮಾಡ್ಬೋದು. ಒಂದು ಪ್ಲೇಯರ್ಗೆ ಆಟ ಚೇಂಜ್ ಮಾಡ್ತಾರನಲ್ಲ, ಅಂಪೈರ್ಗಳು ಆಟ ಚೇಂಜ್ ಮಾಡ್ತಾರೆ. ಇವತ್ತಿನ ನೋಡಿ ಕಲ್ಪನೆ. ಸೊ ಎಲ್ಲದ್ರ ಎಕ್ಸ್ಪೀರಿಯನ್ಸ್ ಆಗಬೇಕು. ಬರೇ ಮ್ಯಾಚ್ ಗೆದ್ದಾಗ ಅಲ್ಲಿ ದಕ್ಕೋತು ಮಾತಾಡೋದಲ್ಲ. ಮ್ಯಾಚ್ ಮುಂದಾದ್ಮೇಲೆ ಮ್ಯಾಚ್ ಸೋತಾಗ್ಸೋಕ್ಕೆ ಟೀಮಿನ ತಪ್ಪು ಮುಂದಿಟ್ಟ ಏನೇ ತಪ್ಪು ಮಾಡಿದಂತ ಹೇಳಿ ಮುಂದೆ ಆಗಬೇಕಾಗಿರೋದೆಲ್ಲ ಹೇಳಿ ಮಾಡೋದು ಒಬ್ಬ ಕ್ರಿಯೇಟ್ರಾಗಿ ನನ್ನ ಕೆಲಸ. ಅದು ನಾ ಮಾಡಿದ್ದು ನಾನು ಅನ್ಕೋತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಂಗೆ ನಮ್ಮ ಆರ್ ಸಿ ಬಿ ಎಲ್ಲಿ ಇಂಪ್ರೂವ್ ಆಗ್ಬೇಕು ಅನ್ನೋದನ್ನ ವಿಡಿಯೋ ತಗ ಪ್ಲೀಸ್ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇದು ಮುಗಿಸೋಣ. ಈ ವಿಡಿಯೋ ವಿಡಿಯೋಕ್ಕೆ ಪ್ಲೀಸ್ ಲೈಕ್ ಮಾಡಿರಿ. ಹಂಗಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೊಂದು ವಿಷಯ ಎಲ್ರಿಗೂ ನಮಸ್ಕಾರ.